ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಕೆಂಪು ಕಲರ್ ಬಟ್ಟೆ ಏನಿದೆ ಇದು ಒಂದು ಸೀರೆಯಿಂದ ತೆಗೆದಂತಹ ಬ್ಲೌಸ್ ಪೀಸು. ಅಂದ್ರೆ ಬ್ಲೌಸ್ ಪೀಸ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಅದರಲ್ಲಿ ಬ್ಲೌಸ್ ಹೊಲಿಸ್ಕೊಳ್ಳಿಲ್ಲ. ಆ ಸೀರೆಗೆ ಬೇಕಾಗಿರುವಂತ ಮ್ಯಾಚಿಂಗ್ ಬೇರೆದೇ ಬ್ಲೌಸ್ ಇದ್ದಿದ್ರಿಂದ ಇದನ್ನ ನಾನು ರಿಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಿಮ್ಮ ಹತ್ರ ಕೂಡ ಈ ರೀತಿಯಾದ ಬ್ಲೌಸ್ ಪೀಸ್ ಗಳಿದ್ರೆ ಬಳಸಬಹುದು. ಈಗ ನಾನು ಲೈನಿಂಗ್ ಕೂಡ ಅದೇ ಬಟ್ಟೆಯನ್ನ ತಗೊಂಡಿದ್ದೀನಿ. ಹಾಗೆ ಮಧ್ಯದಲ್ಲಿ ಸ್ಪಾಂಜ್ ಇಟ್ಕೊಂಡು ಈ ರೀತಿಯಾಗಿ ಕ್ವಿಲ್ಟ್ ಮಾಡ್ಕೊಂಡು ಒಂದು ಸಿಂಗಲ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆ 14.5 ಇಂಚ್ ಆಗುವಷ್ಟು ಉದ್ದ ಇದೆ. ಹಾಗೆ 20 ಇಂಚ್ ಆಗುವಷ್ಟು ಅಗಲ ಇದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಮೇಲಿನಿಂದ ನಾನು ಸುಮಾರು ಒಂದು 3.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ಅಲ್ಲಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಲೈನ್ ಡ್ರಾ ಮಾಡಿದ ರೀತಿಯಾಗಿ ಕಟ್ ಮಾಡಿಕೊಂಡು ನಂತರ ಅಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ಎಷ್ಟೋ ಸೀರೆಗಳಲ್ಲಿ ನಮ್ಗೆ ಮ್ಯಾಚಿಂಗ್ ಬ್ಲೌಸ್ ಗಳು ಇರುತ್ತೆ, ಅಥವಾ ಅದರಲ್ಲಿರುವಂತ ರನ್ನಿಂಗ್ ಬ್ಲೌಸ್ ಪೀಸ್ ಗಳು ಇಷ್ಟ ಆಗದೆ ಇದ್ರೆ ಅದನ್ನ ನಾವು ತೆಗೆದು ಹಾಗೆ ಇಡ್ತೀವಲ್ವಾ, ಅದನ್ನ ಬಳಸ್ಕೊಂಡು ಈ ರೀತಿಯಾದ ಆರ್ಗನೈಸರ್ ಗಳನ್ನ ಮಾಡ್ಕೊಳ್ಬಹುದು. ಈಗ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡೆ, ಹಾಗೆ ರನ್ನರ್ ಕೂಡ ಇನ್ಸರ್ಟ್ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾನು ಇಲ್ಲಿ ಇನ್ನೊಂದು ಕ್ವಿಲ್ಟೆಡ್ ಪೀಸ್ ಅನ್ನ ತಗೊಳ್ತಾ ಇದ್ದೀನಿ. ಹಾಗೆ ಇದರ ಅಳತೆ 7 ಇಂಚ್ ಆಗುವಷ್ಟು ಅಗಲ ಇದೆ, 14.5 ಇಂಚ್ ಆಗುವಷ್ಟು ಉದ್ದ ಇದೆ. ಈಗ ಏನ್ ಮಾಡ್ತೀನಿ ಅಂದ್ರೆ, ಈ ಒಂದು ಪೀಸ್ ಅನ್ನ ಎರಡು ಸೈಡ್ಗೂ ನಾನು ಅಟ್ಯಾಚ್ ಮಾಡ್ಕೊಳ್ಬೇಕು. ಫಸ್ಟ್ ಗೆ ಈ ಜಿಪ್ಪಿನ ಒಂದು ತುದಿಗೆ ಈ ರೀತಿಯಾಗಿ ಹೀಗೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಡಬಲ್ ಸ್ಟಿಚ್ ಹಾಕಿದ್ದೀನಿ ನಾನಿಲ್ಲಿ. ಅದಾದ್ಮೇಲೆ ಮತ್ತೊಂದು ತುದಿಗೂ ಕೂಡ ಈ ರೀತಿಯಾಗಿ ಇಟ್ಕೊಂಡು ಅಲ್ಲೂ ಕೂಡ ಸ್ಟ್ರೇಟ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಈಗ ಎರಡೂ ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ, ಆ ಒಂದು ನಾವು ಪೀಸ್ ಏನ್ ಅಟ್ಯಾಚ್ ಮಾಡಿದೀವಿ ಅದು ಮತ್ತೆ ಮುಂದುಗಡೆ ಜಿಪ್ ಇರೋ ಭಾಗ ಎರಡು ಸೆಂಟರ್ ಟು ಸೆಂಟರ್ ಬರಬೇಕು. ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದೆಯಲ್ಲ, ಈ ಪ್ರಕಾರವಾಗಿ ಹಿಡಿದ್ಬಿಟ್ಟು ಈ ಸೆಂಟರ್ ಪಾರ್ಟ್ ಅನ್ನ ಒಂಚೂರ್ ಕಟ್ ಮಾಡ್ಕೊಳ್ತೀನಿ, ಒಂದು ಮಾರ್ಕ್ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಡೆಗೂ. ಇದು ಚಿಕ್ಕಕ್ಕೆ ಕಟ್ ಹಾಕ್ಬೇಕು, ಮತ್ತೆ ನಮ್ಮ ಹೊಲಿಗೆ ಅದೆಲ್ಲ ಹೋಗ್ಬಾರ್ದು ನೋಡ್ಕೊಂಡು. ನಂತರ ಮೇಲೆ ಕೆಳಗೆ ಎರಡು ಕಡೆಗೂ ಈ ರೀತಿಯಾಗಿ ಕಟ್ಸ್ ಅನ್ನ ಹಾಕೊಂಡಿದ್ದಾದ ನಂತರ ಏನ್ ಮಾಡ್ಬೇಕಂದ್ರೆ, ಎರಡು ಕಟ್ಸ್ ಒಂದೇ ಕಡೆಗೆ ಬರ್ಬೇಕು. ಆ ರೀತಿಯಾಗಿ ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡು ನಂತರ ಮೇಲೆ ಕೆಳಗೆ ಎರಡು ಕಡೆಗೂ ಇದನ್ನ ಸ್ಟಿಚ್ ಹಾಕ್ಬೇಕು. ಈಗ ನಾನು ಸ್ಟಿಚ್ ಅನ್ನ ಹಾಕೊಂಡಿದ್ದಾಯ್ತು ನೋಡಿ, ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ ಇದು. ನೆಕ್ಸ್ಟ್ ಏನ್ ಮಾಡ್ಬೇಕಂತಂದ್ರೆ, ಇಲ್ಲಿ ಒಂದು ಕಾರ್ನರ್ ಇದೆಲ್ಲ ಜಿಪ್ಪಿನ ಮೇಲ್ಗಡೆಯ ಕಾರ್ನರು, ಅಲ್ಲಿ ನಾನು 2x2 ಇಂಚ್ಗೆ ಒಂದು ಬಾಕ್ಸ್ ಅನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 2x2 ಮಾರ್ಕ್ ಮಾಡ್ಕೊಂಡು ಎರಡೂ ಕಡೆಗೂ ಅದೇ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು. ಹಾಗೆ ಇಲ್ಲಿ ಬಾಟಮ್ ಪಾರ್ಟ್ಗೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ 2.5 ಇಂಚು ತಗೊಳ್ತಾ ಇದೀನಿ. 2.5x2.5 ಇಂಚು ಬಾಕ್ಸ್ ಅನ್ನು ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ಸೇಮ್ ಅದೇ ಪ್ರಕಾರ ಮತ್ತೊಂದು ಕಡೆಗೂ ಹಾಗೆ ಮಾಡ್ಕೊಳ್ಬೇಕು. ಬಾಟಮ್ ಎರಡು ಕಡೆಗೂ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಬೇಕು, ಹಾಗೆ ಟಾಪ್ಗೂ ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಮಾರ್ಕ್ ಮಾಡ್ಕೊಂಡಲ್ಲ, ಅದೇ ಪ್ರಕಾರವಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ನಾನು ಕಟ್ ಮಾಡ್ಕೊಂಡಿದ್ದಾಯ್ತು. ಕಟ್ ಮಾಡ್ಕೊಂಡಿರೋ ಭಾಗವನ್ನ ಹಾಗೆ ಬಿಡಕ್ಕಾಗತ್ತಾ? ಇಲ್ಲ ಅಲ್ವಾ, ಸ್ಟಿಚ್ ಮಾಡ್ಬೇಕಲ್ವಾ. ಸೊ ಅದನ್ನ ಈ ಪ್ರಕಾರವಾಗಿ ಹಿಡಿತಾ 4 ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಹಿಡಿದ್ಬಿಟ್ಟು ಸ್ಟಿಚ್ ಅನ್ನು ಹಾಕೊಳ್ಳೋಣ. ಇಲ್ಲೆಲ್ಲವೂ ಡಬಲ್ ಸ್ಟಿಚ್ ಅನ್ನ ಹಾಕೊಳ್ಬೇಕಾಗತ್ತೆ. ಮತ್ತೆ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ರೆ ಅಲ್ಲಿ ಪೈಪಿಂಗು ಕೂಡ ಮಾಡಿ ನೀವು ಫಿನಿಶ್ ಮಾಡಬಹುದು. ಈಗ ನಾನು ಇದನ್ನ ಸೀದಾ ಮಾಡ್ಕೊಳ್ತೀನಿ ಜಿಪ್ಪಿನ ಮುಖಾಂತರ. ನೋಡಿ, ಹೀಗೆ ಸೀದಾ ಮಾಡಿದಾಗ ಇದು ಈ ತರ ಕಾಣಿಸ್ತಾ ಇದೆ. ಇದನ್ನ ಒಂದು ಲಂಚ್ ಬ್ಯಾಗ್ ಆಗಿ ಕೂಡ ಕನ್ಸಿಡರ್ ಮಾಡಬಹುದು. ಇಲ್ಲದೆ ಇದ್ರೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಆರ್ಗನೈಸ್ ಮಾಡೋದಕ್ಕೆ ಅಂತ ಕೂಡ ಬಳಸಬಹುದು. ಚಿಕ್ಕ ಚಿಕ್ಕ ಬಟ್ಟೆಗಳನ್ನ, ಮಕ್ಕಳ ಬಟ್ಟೆಗಳನ್ನ ನೀಟಾಗಿ ಆರ್ಗನೈಸ್ ಮಾಡೋದಕ್ಕೆ ಬಳಸಬಹುದು. ಹೀಗೆ ನಾನಾ ರೀತಿಯಾಗಿ ನಮ್ಮ ರಿಕ್ವೈರ್ಮೆಂಟಿಗೆ ಅನುಸಾರವಾಗಿ ಇದನ್ನ ಬಳಸಬಹುದು. ತುಂಬಾನೇ ಈಸಿ ಮಾಡಕ್ಕೆ. ಜಸ್ಟ್ ಒಂದು ರೆಕ್ಟಾಂಗಲ್ ಪೀಸ್ ಇದ್ರೆ ಸಾಕು. ಹಾಗೆ ಒಂದು ಬೇಡ ಅಂತ ಬಿಸಾಕ್ತಿರುವಂತ ಬ್ಲೌಸ್ ಪೀಸ್ ಇದ್ರೂ ಸಾಕಾಗತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.
Take care and bye.